ಮನೀಶ್ ಪಾಂಡೆ ಅವರು ಕರ್ನಾಟಕದಲ್ಲೇ ಹುಟ್ಟಿಲ್ಲ. ಹೌದು, ಇದು ಸತ್ಯವಾದ ಮಾತು. ಅವರು ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕಕ್ಕೆ ಬಂದರು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸಣ್ಣ ಪಟ್ಟಣದ ಹುಡುಗ ಭಾರತದ ದೊಡ್ಡ ಕ್ರಿಕೆಟ್ ಸ್ಟಾರ್ ಆಗಿ ಬೆಳೆಯುತ್ತಾನೆ. ಆದರೆ ನಂತರ ನಿಧಾನವಾಗಿ ಜನರ ಗಮನದಿಂದ ಮಾಯವಾಗುತ್ತಾನೆ. ಇದು ಮನೀಶ್ ಪಾಂಡೆ ಅವರ ಕತೆ. ಮನೀಶ್ ಪಾಂಡೆ ಅವರು 1989ರ ಸೆಪ್ಟೆಂಬರ್ 10ರಂದು ಉತ್ತರಾಖಂಡದ ನೈನಿತಾಲ್ನಲ್ಲಿ ಜನಿಸಿದರು. ಅವರ ಕುಟುಂಬ ಸೇನೆಯ ಹಿನ್ನೆಲೆಯದು. ಅವರ ತಂದೆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಮನೀಶ್ ಚಿಕ್ಕವರಿದ್ದಾಗ ಅವರ ಕುಟುಂಬ ಬೆಂಗಳೂರಿಗೆ ಸ್ಥಳಾಂತರವಾಯಿತು. ಅದೇ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಬೆಂಗಳೂರಿನಲ್ಲಿ ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದರು ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೂಲಕ ಕ್ರಿಕೆಟ್ ತರಬೇತಿ ಆರಂಭಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಕೋಚ್ಗಳು ಅವರಲ್ಲಿ ವಿಶೇಷ ಪ್ರತಿಭೆಯನ್ನು ಗಮನಿಸಿದರು. ಭಯವಿಲ್ಲದೆ ಬ್ಯಾಟಿಂಗ್, ವೇಗವಾದ ಫೀಲ್ಡಿಂಗ್ ಮತ್ತು ಉತ್ತಮ ಆಟದ ಮನೋಭಾವ. ಸ್ವಲ್ಪ ಸಮಯದಲ್ಲಿ ಮನೀಶ್ ಪಾಂಡೆ ಅವರು ಕರ್ನಾಟಕದ ಪ್ರಮುಖ ಯುವ ಕ್ರಿಕೆಟಿಗರಲ್ಲಿ ಒಬ್ಬರಾದರು. ನಂತರ ಅವರು ಭಾರತದ ಅಂಡರ್-19 ತಂಡಕ್ಕೆ ಆಯ್ಕೆಯಾದರು. 2008ರಲ್ಲಿ ICC ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ಭಾರತದ ತಂಡದಲ್ಲಿ ಅವರು ಭಾಗಿಯಾದರು. ಆ ತಂಡವನ್ನು ವಿರಾಟ್ ಕೊಹ್ಲಿ ನಾಯಕತ್ವ ವಹಿಸಿದ್ದರು. ಆ ವಿಶ್ವಕಪ್ ಅನೇಕ ಭವಿಷ್ಯದ ಸ್ಟಾರ್ ಆಟಗಾರರ ಜೀವನಕ್ಕೆ ದೊಡ್ಡ ತಿರುವಾಯಿತು. ಆದರೆ ಮನೀಶ್ ಪಾಂಡೆ ಅವರ ಜೀವನದ ದೊಡ್ಡ ಕ್ಷಣ ಬಂದಿದ್ದು 2009ರಲ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ IPL ನಡೆಯುತ್ತಿದ್ದಾಗ ಅವರು ಇತಿಹಾಸ ನಿರ್ಮಿಸಿದರು. IPL ಇತಿಹಾಸದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಆಟಗಾರ ಎಂಬ ಗೌರವ ಅವರಿಗೆ ಸಿಕ್ಕಿತು. ಅವರ ಅಜೇಯ 114 ರನ್ಗಳ ಇನ್ನಿಂಗ್ಸ್ ಸಂಪೂರ್ಣ ಕ್ರಿಕೆಟ್ ಜಗತ್ತನ್ನು ಬೆಚ್ಚಿ ಬೀಳಿಸಿತು. ಅದರ ನಂತರ ರಾಷ್ಟ್ರೀಯ ತಂಡದ ಆಯ್ಕೆದಾರರು ಅವರತ್ತ ಗಮನ ಹರಿಸಿದರು. ದೇಶೀಯ ಕ್ರಿಕೆಟ್ ಮತ್ತು IPLನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ 2015ರಲ್ಲಿ ಮನೀಶ್ ಪಾಂಡೆ ಅವರಿಗೆ ಭಾರತದ ಪರ ಆಡುವ ಅವಕಾಶ ದೊರೆಯಿತು. ಅವರು ಜಿಂಬಾಬ್ವೆ ವಿರುದ್ಧ ODI ಪಂದ್ಯದಲ್ಲಿ ಪದಾರ್ಪಣೆ ಮಾಡಿದರು. ಆದರೆ ಅವರ ಜೀವನದ ದೊಡ್ಡ ಅಂತಾರಾಷ್ಟ್ರೀಯ ಕ್ಷಣ ಬಂದಿದ್ದು 2016ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ. ಅಲ್ಲಿ ಅವರು ಆಸ್ಟ್ರೇಲಿಯಾದ ವಿರುದ್ಧ ಭರ್ಜರಿ ಶತಕ ಬಾರಿಸಿ ಭಾರತಕ್ಕೆ ಅದ್ಭುತ ಗೆಲುವು ತಂದರು. ಅಂದು ಅನೇಕರು ಭಾರತಕ್ಕೆ ಹೊಸ ಮಧ್ಯಮ ಕ್ರಮಾಂಕದ ಸ್ಟಾರ್ ಸಿಕ್ಕಿದ್ದಾನೆ ಎಂದು ಭಾವಿಸಿದರು. ಆದರೆ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗತೊಡಗಿತು. ಹೊಸ ಯುವ ಆಟಗಾರರ ಆಗಮನ, ಕೆಲ ಅಸ್ಥಿರ ಪ್ರದರ್ಶನಗಳು, ಗಾಯಗಳು ಮತ್ತು ತಂಡದ ಒಳಗಿನ ಭಾರೀ ಸ್ಪರ್ಧೆ ಅವರ ಅವಕಾಶಗಳನ್ನು ಕಡಿಮೆ ಮಾಡಿತು. T20 ಕ್ರಿಕೆಟ್ ವೇಗವಾಗಿ ಬದಲಾಗುತ್ತಿದ್ದ ಸಮಯದಲ್ಲಿ ಅವರ ನಿಧಾನ ಬ್ಯಾಟಿಂಗ್ ಶೈಲಿ ಟೀಕೆಗೆ ಒಳಗಾಯಿತು. ಹೀಗೆ ನಿಧಾನವಾಗಿ ಅವರಿಗೆ ಅವಕಾಶಗಳು ಕಡಿಮೆಯಾಗತೊಡಗಿದವು. ಒಮ್ಮೆ ಭಾರತದ ಭವಿಷ್ಯದ ಸ್ಟಾರ್ ಎಂದು ಕರೆಸಿಕೊಂಡ ಆಟಗಾರ ನಂತರ ತಂಡದಲ್ಲಿ ಶಾಶ್ವತ ಸ್ಥಾನಕ್ಕಾಗಿ ಹೋರಾಡುವ ಪರಿಸ್ಥಿತಿ ಎದುರಿಸಿದರು. ಆದರೂ ಮನೀಶ್ ಪಾಂಡೆ ಅವರ ಕತೆ ಇಂದು ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡುತ್ತದೆ. ಯಾಕಂದ್ರೆ IPL ಇತಿಹಾಸವನ್ನು ಬದಲಿಸಿದ ಆಟಗಾರರಲ್ಲಿ ಅವರ ಹೆಸರು ಸದಾ ಉಳಿಯುತ್ತದೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.